ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು KMF ಡೈರಿಯಲ್ಲಿ ರೈತರಿಗೆ ಸಿಗುವಂತ ಉಚಿತ ಮತ್ತು ಸಬ್ಸಿಡಿ ಅನುಕೂಲಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂತಾ ಹೋಗೋಣ. ಇಲ್ಲಿ ರೈತರಿಗೆ ಅನುಕೂಲಗಳು ಮುಖ್ಯವಾಗಿ ಎರಡು ಮಟ್ಟದಲ್ಲಿ ಸಿಗುತ್ತೆ. ಒಂದು KMF ಅಥವಾ ಮಿಲ್ಕ್ ಯೂನಿಯನ್ ಮೂಲಕ, ಇನ್ನೊಂದು ರಾಜ್ಯ ಸರ್ಕಾರ ಯೋಜನೆಗಳ ಮೂಲಕ ಆಗಿರ್ಬೋದು. KMF ನಲ್ಲಿ ರೈತರಿಗೆ ಸಿಗುವಂತ ಅನುಕೂಲಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇದು ಹಾಲು ಪ್ರೋತ್ಸಾಹಧನ, ಮಿಲ್ಕ್ ಇನ್ಸೆಂಟಿವ್ ಅಥವಾ ಕ್ಷೀರಧಾರೆ ಅಂತಾನು ಕರಿತೀವಿ. ಎರಡನೇದು ಹಸು ಅಥವಾ ಎಮ್ಮೆ ಖರೀದಿಗೆ ಸಬ್ಸಿಡಿಯನ್ನ ಕೊಡ್ತಾರೆ. ಮೂರನೇ ಅನುಕೂಲ ಬಂದ್ಬಿಟ್ಟು ಪಶು ಆಹಾರ ಅಥವಾ ಕ್ಯಾಟಲ್ ಫೀಡ್ ಸಬ್ಸಿಡಿಯನ್ನು ಕೊಡ್ತಾರೆ ಇಲ್ಲಿ. ನಾಲ್ಕನೇ ಅನುಕೂಲ ಪಶು ವೈದ್ಯಕೀಯ ಸೇವೆ. ಇಲ್ಲಿ ಫ್ರೀ ಮತ್ತೆ ಕಡಿಮೆ ದರದಲ್ಲಿ ಏನಾಗಿರುತ್ತೆ, ಪಶು ವೈದ್ಯಕೀಯ ಸೇವೆ ಇರುತ್ತೆ. ಮತ್ತೆ ಐದನೇದು ಬಂದ್ಬಿಟ್ಟು ಕರುವಿಗೆ ಅಂದ್ರೆ ಕರು ಅಭಿವೃದ್ಧಿಗೆ ಯೋಜನೆ ಇರುತ್ತೆ. ಅಂದ್ರೆ ಕರು ಅಭಿವೃದ್ಧಿ ಮಾಡೋದಕ್ಕೊಂದು ಯೋಜನೆ ಇದೆ. ಆರನೇದು ಪಶು ವಿಮೆ. ಇವಾಗ ಅನುಕೂಲಗಳ ಬಗ್ಗೆ ಡೀಪ್ ಆಗಿ ತಿಳ್ಕೊಂತ ಹೋಗೋಣ. ಫಸ್ಟ್ನೇದು ಹಾಲು ಪ್ರೋತ್ಸಾಹಧನ ಅಥವಾ ಮಿಲ್ಕ್ ಇನ್ಸೆಂಟಿವ್ ಅಥವಾ ಕ್ಷೀರಧಾರೆ. ಇದು 100% ಸರ್ಕಾರದ ಹಣ ರೈತರಿಗೆ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಹೇಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂತ ಹೋದ್ರೆ, ರೈತರು KMF ಸೊಸೈಟಿಗೆ ಅಂದ್ರೆ KMF ಸೊಸೈಟಿಗೆ ಹಾಲು ಹಾಕ್ಬೇಕಷ್ಟೇ. ಓಕೆ, ಆಧಾರ್ ಕಾರ್ಡ್ ಪ್ಲಸ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದ್ರೆ ಸಾಕು. ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಅಂದ್ರೆ ನೇರವಾಗಿ ಹಣ ಬಂದ್ಬಿಟ್ಟು ನಿಮ್ಮ ಅಕೌಂಟ್ಗೆ ಬೀಳುತ್ತೆ. ಅಪ್ಲೈ ಮಾಡೋ ಅವಶ್ಯಕತೆ ಏನಿರಲ್ಲ ಇಲ್ಲಿ. ಮತ್ತೆ ಎಷ್ಟು ಸಿಗುತ್ತೆ, ಸಾಮಾನ್ಯವಾಗಿ ಪ್ರತಿ ಲೀಟರ್ಗೆ ಈಗ 5 ರೂಪಾಯಿ ಕೊಡ್ತಾ ಇದಾರೆ. ಸರ್ಕಾರದ ತೀರ್ಮಾನದ ಅನುಸಾರ ಏನಾಗುತ್ತೆ, ಇದು ಚೇಂಜ್ ಆಗ್ತಾ ಬರ್ಬೋದು. ಓಕೆ, ಹಣ ಹೇಗೆ ಬರುತ್ತೆ ಅನ್ನೋದಾದ್ರೆ ತಿಂಗಳಿಗೆ ಒಂದು ಬಾರಿ ಬರುತ್ತೆ. ಇಲ್ಲಿ ಏನಾಗುತ್ತೆ, ಬೋನಸ್ ಅಂದ್ರೆ ಏನಂತ ಹೇಳ್ಬೋದು, ಈ ಹಾಲು ಇನ್ಸೆಂಟಿವ್ ಅಥವಾ ಹಾಲು ಪ್ರೋತ್ಸಾಹಧನ ಪ್ರತಿ ತಿಂಗಳಿಗೆ ಒಂದ್ಸಾರಿ ಮಾತ್ರ ಸಿಗ್ತಾ ಬರುತ್ತೆ. ಓಕೆ, ನೇರವಾಗಿ ರೈತನ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇದು ಹಾಲು ಹಾಕದೇ ಇದ್ರೆ ಇದು ಬರೋದಿಲ್ಲ ಅಮೌಂಟ್. ಓಕೆ, ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಹಾಲು ಹಾಕ್ತಿಲ್ಲ ನೀವು ಅನ್ನೋದಾದ್ರೆ ನಿಂಕೊಂತೆ. ಮತ್ತೆ ನೀವು ಸೊಸೈಟಿ ಚೇಂಜ್ ಮಾಡಿದ್ರೆ ಅಂದ್ರೆ ನಿಮ್ಮೂರಿಂದ ಬೇರೆ ಊರ್ ಸೊಸೈಟಿಗೆ ಹಾಲ್ನ ತಗೊಂಡು ಹಾಕ್ತಿದ್ದೀರಾ ಅಂದ್ರೂ ಏನಾಗುತ್ತೆ, ಇದು ನಿಮ್ಮ ಅಕೌಂಟ್ಗೆ ಹಣ ಬಂದು ಬೀಳುತ್ತೆ. ಒಟ್ಟು ನೀವು KMF ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ನೀವು ಅಂದ್ರೆ ಯಾವುದೇ ಹಳ್ಳಿಯಲ್ಲಿ ನೀವು ತಗೊಂಡೋಗಿ ನಿಮ್ ಕೋಡ್ ಇಟ್ಕೊಂಡು ಹಾಲು ಹಾಕ್ತೀರಾ ಅಂದ್ರೆ ನಿಮಗೆ ಆ ಇನ್ಸೆಂಟಿವ್ ಹಣ ಬಂದು ನಿಮ್ಮ ಅಕೌಂಟ್ಗೆ ಬೀಳುತ್ತೆ. ಯಾವುದೇ ಚೇಂಜಸ್ ಆಗೋದಿಲ್ಲ. ಓಕೆ, ತಿಂಗಳಿಗೆ ಒಂದ್ಸಾರಿ ಈ ಹಣ ಬಂದು ಬೀಳುತ್ತೆ. 5 ರೂಪಾಯಿ ಪ್ರೋತ್ಸಾಹಧನ ಪ್ರತಿ ಲೀಟರ್. ಎರಡನೇ ಅನುಕೂಲ ಏನು ಅಂದ್ರೆ ಹಸು ಮತ್ತೆ ಎಮ್ಮೆ ಖರೀದಿ ಸಬ್ಸಿಡಿ. ಇದು ಪೂರ್ಣ ಫ್ರೀ ಇರೋದಿಲ್ಲ, ಇದು ಬಹುಶಃ ಸಬ್ಸಿಡಿನೇ ಇದು. ಓಕೆ, ಫ್ರೀ ಯಾವುದು ಇರೋದಿಲ್ಲ. ಓಕೆ, ಇದು ಸಬ್ಸಿಡಿ ಅಷ್ಟೇ. ಓಕೆ, ಎಷ್ಟು ಸಬ್ಸಿಡಿ ಕೊಡ್ತಾರೆ ಅನ್ನೋದಾದ್ರೆ, SC ಮತ್ತೆ ST ರೈತರಿಗೆ 50ರಿಂದ 75% ಸಬ್ಸಿಡಿ ಕೊಡ್ತಾರೆ. ಸಾಮಾನ್ಯ ರೈತರಿಗೆ 25ರಿಂದ 50% ಸಬ್ಸಿಡಿ ಕೊಡ್ತಾರೆ. ಯಾವಾಗ ಅಪ್ಲೈ ಮಾಡಬಹುದು ಮತ್ತೆ ಯಾವಾಗ್ಲೂ ಅಪ್ಲೈ ಮಾಡಕ್ಕಾಗಲ್ಲ, ಅಂದ್ರೆ ಎನಿ ಟೈಮ್ ಇರೋದಿಲ್ಲ, ವರ್ಷ ಪೂರ್ತಿ ಇದು ಇರೋದಿಲ್ಲ. ಸ್ಕೀಮ್ ಬಂದಾಗ ಮಾತ್ರ ಅಪ್ಲೈ ಮಾಡ್ಬೇಕಾಗತ್ತೆ ನೀವು. ಸಾಮಾನ್ಯವಾಗಿ ಸ್ಕೀಮ್ ಬರುವ ಸಮಯ ಯಾವಾಗ ಅಂದ್ರೆ ಜೂನ್ ಮತ್ತೆ ಆಗಸ್ಟ್ ತಿಂಗಳು, ಇಲ್ಲ ಅಂದ್ರೆ ಜನವರಿ ಮಾರ್ಚ್ ತಿಂಗಳಲ್ಲಿ. ಈ ಪ್ರೆಸೆಂಟ್ ಜನವರಿಯಿಂದ ಮಾರ್ಚ್ ತಿಂಗಳೊಳಗಡೆ ಈ ಸ್ಕೀಮ್ ನ ಬಿಡ್ತಾರೆ KMF ಕಡೆಯಿಂದ. ನೀವು ನಿಮ್ಮ ಊರಲ್ಲಿರುವಂತಹ ಮಿಲ್ಕ್ ಯೂನಿಯನ್ ಸೊಸೈಟಿ ಆಗಿರ್ಬೋದು, ಇಲ್ಲಾಂದ್ರೆ KMF ಫ್ರೀ ಟೂಲ್ ನಂಬರ್ ನಾನು ಕೊಡ್ತೀನಿ, ಅಲ್ಲಿ ಇನ್ಫಾರ್ಮೇಶನ್ ಅದನ್ನ ತಗೊಂಡು ಅಲ್ಲಿ ನೀವು ಅವ್ರನ್ನ ಕೇಳಿದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ನಿಮಗೆ ಹೇಳ್ತಾರೆ ಬಂದಿದ್ಯಾ ಇಲ್ವಾ ಅಂತ ಕೇಳಿದ್ರೆ, ಬಂದಿದೆ, ಬರುತ್ತೆ, ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಅವಾಗ ಹೇಳ್ತಾರೆ. ನೀವು ಅವಾಗ ಅದಕ್ಕೆ ರೆಡಿ ಮಾಡ್ಕೊಂಡು ಏನೇನು ಡಾಕ್ಯುಮೆಂಟ್ ಅಂತ ರೆಡಿ ಮಾಡ್ಕೊಂಡು ಅಪ್ಲೈನ ಮಾಡ್ಬೋದು. ಓಕೆ, ವೆಟರ್ನರಿ ಹಾಸ್ಪಿಟಲ್ ಅಲ್ಲೂ ನೀವು ಕೇಳಿದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮತ್ತೆ ನಿಮ್ಮೂರಿನ ಗ್ರಾಮ ಪಂಚಾಯಿತಿ ಮತ್ತೆ ಮಿಲ್ಕ್ ಸೊಸೈಟಿ ನೋಟಿಸ್ ಬೋರ್ಡ್ ಅಲ್ಲೂ ಹಾಕಿರ್ತಾರೆ, ನೀವು ಗಮನಿಸಬೇಕಾಗತ್ತೆ ಅಷ್ಟೇ. ಅದಾದ್ಮೇಲೆ ಇದ್ರ ಬಗ್ಗೆ ಅಂದ್ರೆ ರಿಯಾಲಿಟಿಲಿ ಇದು ಎಲ್ಲರಿಗೂ ಸಿಗುತ್ತಾ, ಎಲ್ಲರಿಗೂ ಸಿಗೋಲ್ಲ. ಏನಕ್ಕೆ ಅನ್ನೋದಾದ್ರೆ ಪ್ರಾಪರ್ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ ಇದು ಆಲ್ಮೋಸ್ಟ್. ಮತ್ತೆ ನೀವು ಮೊದ್ಲು ಹಸುನ ಖರೀದಿ ಮಾಡ್ಬೇಕು, ನಂತರ ಹಣ ನಿಮಗೆ ಜಮಾ ಆಗುತ್ತೆ, ನಿಮ್ ಖಾತೆಗೆ ಜಮಾ ಆಗುತ್ತೆ. ಮತ್ತೆ ಮೂರನೇದು ಪಶು ಆಹಾರ ಸಬ್ಸಿಡಿ. ಇಲ್ಲೇನಾಗಿರುತ್ತೆ ಅಂದ್ರೆ ಇದು ಫ್ರೀ ಇಲ್ಲ, ಆದ್ರೆ ಕಡಿಮೆ ದರದಲ್ಲಿ ಕಂಪೇರ್ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ನಿಮಗೆ ಪಶು ಆಹಾರ ಇಲ್ಲೇನಾಗುತ್ತೆ ಅಂದ್ರೆ ಕಡಿಮೆ ದರದಲ್ಲಿ ಸಿಗುತ್ತೆ. ಓಕೆ, ಗೌರ್ಮೆಂಟ್ ಸಪೋರ್ಟೆಡ್ ಫ್ಯಾಕ್ಟರಿಯಿಂದ ಬರೋದ್ರಿಂದ ಅಂದ್ರೆ ಇಲ್ಲಿ ಮಿಡಲ್ ಮ್ಯಾನ್ಸ್ ಇರಲ್ಲ, ಅದಕ್ಕೋಸ್ಕರ ಏನಾಗುತ್ತೆ KMF ಫೀಡ್ ಚೀಪ್ ಆಗಿರುತ್ತೆ. ಗೌರ್ಮೆಂಟ್ ಸಪೋರ್ಟೆಡ್ ಫ್ಯಾಕ್ಟರಿಯಿಂದ ಮತ್ತೆ ಮಿಡಲ್ ಮ್ಯಾನ್ಸ್ ಇರಲ್ಲ. ಸೊಸೈಟಿ ಮೂಲಕ ಡೈರೆಕ್ಟ್ ನಿಮಗೆ ನೇರವಾಗಿ ರೈತರಿಗೆ ಸೇಲ್ ಆಗೋದ್ರಿಂದ ಏನಾಗಿರುತ್ತಂತೆ, KMF ಫೀಡ್ ತುಂಬಾ ಚೀಪ್ ಆಗಿ ನಿಮಗೆ ಸಿಗುತ್ತೆ ರೈತರಿಗೆ. ಎಷ್ಟು ಕಡಿಮೆ ಅನ್ನೋದ ನೋಡೋದಾದ್ರೆ ಮಾರ್ಕೆಟ್ ಫೀಡ್ ಗಿಂತ 200ರಿಂದ 400 ರೂಪಾಯಿ ಕಡಿಮೆ ಪರ್ ಬ್ಯಾಗ್ಗೆ ಸಿಗುತ್ತೆ ನಿಮಗೆ ರೈತರಿಗೆ. ಓಕೆ, ಯಾವಾಗ ಸಿಗುತ್ತೆ ಅಂದ್ರೆ ವರ್ಷ ಪೂರ್ತಿ ಈ ಫೀಡ್ ಬರ್ತಾನೆ ಇರುತ್ತೆ, ಎಲ್ಲಾ ತಿಂಗಳಲ್ಲೂ ಈ ಫೀಡ್ ನಿಮ್ ಸೊಸೈಟಿಗೆ ಬರ್ತಾನೆ ಇರುತ್ತೆ, ನೀವು ಕೇಳ್ಬಿಟ್ಟು ತಗೋಬೇಕು. ಮತ್ತೆ ಮಿಲ್ಕ್ ಸೊಸೈಟಿ ಮೂಲಕ ಮಾತ್ರನಾ? ಹೌದು, ಮಿಲ್ಕ್ ಸೊಸೈಟಿ ಮೂಲಕ ಮಾತ್ರನೇ ಇದು ತಗೊಳಕ್ಕಾಗೋದು, ಬೇರೆ ಎಲ್ಲೂ ತಗೊಳಕ್ಕಾಗಲ್ಲ. ಅಂದ್ರೆ ಮಿಲ್ಕ್ ಸೊಸೈಟಿಯಲ್ಲಿ ಹೋಗಿ ನಿಮ್ಮೂರಿನ ಸೊಸೈಟಿಯಲ್ಲಿ ಮಾತ್ರ ಇದ್ರ ಬಗ್ಗೆ ಕೊಡ್ತಾರೆ, ಮಾಹಿತಿ ಕೊಟ್ಟು ಅವ್ರನ್ನ ಕೇಳಿದ್ರೆ ಅವ್ರು ಕೊಡ್ತಾರೆ. ಓಕೆ, KMF
ಕ್ಯಾಟಲ್ ಫೀಡ್ ನೇಮ್ ಯಾವ್ಯಾವು ಇಂಪಾರ್ಟೆಂಟ್ ಫಾರ್ ಫಾರ್ಮರ್ಸ್ ಅಂತ ನೋಡೋದಾದ್ರೆ, ಮಿಲ್ಕ್ ಸೊಸೈಟಿನಲ್ಲಿ ಸಾಮಾನ್ಯವಾಗಿ ಸಿಗುವ ಫೀಡ್ ಯಾವ್ಯಾವು ಅಂತ ನೀವು ನೋಡೋದಾದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಏನು, ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಹೇಳೋದಾದ್ರೆ KMF ಗೋಲ್ಡ್ ಫೀಡ್ ಅಂತ ಬರುತ್ತೆ. ಇದೇನಕ್ಕೋಸ್ಕರ ಅಂದ್ರೆ ಹೈ ಮಿಲ್ಕ್ ಹೀಲ್ಡ್ ಕೋ ಅಂದ್ರೆ ಜಾಸ್ತಿ ಹಾಲು ಕೊಡುವಂತ ಕೋಗೆ ಇದು ತುಂಬಾ ಒಳ್ಳೇದು KMF ಗೋಲ್ಡ್ ಫೀಡ್. ಮತ್ತೆ ಇದ್ರಲ್ಲಿ ಏನಿರುತ್ತೆ, ಲ್ಯಾಕ್ಟೇಷನ್ ಫೀಡ್ಗೆ ಇದು ಬೆಸ್ಟ್ ಆಗಿರುತ್ತೆ KMF ಗೋಲ್ಡ್ ಫೀಡ್. ಇನ್ನೊಂದು ಎರಡನೇದು KMF ಸುಪ್ರೀಂ ಫೀಡ್ ಅಂತ ಬರುತ್ತೆ. ಇದು ನಾರ್ಮಲ್ ಮಿಲ್ಕ್ ಹೀಲ್ಡ್ ಕೋ ಅಂದ್ರೆ ಸಾಮಾನ್ಯ ಹಾಲು ಕೊಡುವಂತವು 10 ಲೀಟರ್ 12 ಲೀಟರ್ ಕೊಡುವಂತವಕ್ಕೆ KMF ಗೋಲ್ಡ್ ಫೀಡ್ ಹಾಕಿದ್ರೆ, ಸಾಮಾನ್ಯ 4 ರಿಂದ 5 ಲೀಟರ್ ಕೊಡುವಂತವಕ್ಕೆ ಏನ್ ಮಾಡ್ಬೇಕು, ನೀವು ಸುಪ್ರೀಂ ಫೀಡ್ ನ ಹಾಕ್ಬೇಕು. ಇದು ಬ್ಯಾಲೆನ್ಸ್ಡ್ ಫೀಡ್ ಆಗಿರೋದ್ರಿಂದ ಚೆನ್ನಾಗಿ ಹಾಲು ಕೊಡೋ ರೀತಿ ಮಾಡುತ್ತೆ. ಮತ್ತೆ KMF ಸ್ಪೆಷಲ್ ಫೀಡ್ ಅಂತ ಬರುತ್ತೆ. ಇದು ಎಮ್ಮೆ ಮತ್ತು ಹಸು ಎರಡಕ್ಕೂ ಹಾಕ್ಬೋದು. ಇದು ಫ್ಯಾಟ್ ಇನ್ಕ್ರೀಸ್ ಗೆ ಹೆಲ್ಪ್ ಮಾಡುತ್ತೆ. ಯಾವುದು ಸ್ಪೆಷಲ್ ಫೀಡ್ ಕೊಡ್ತಾರಲ್ಲ ಅದು. ಆಮೇಲೆ KMF ಸ್ಕ್ಯಾಲ್ ಫೀಡ್ ಅಂತ ಸ್ಟಾರ್ಟರ್ ಫೀಡ್ ಅಂತಾನೂ ಬರುತ್ತೆ. ಇದು 3 ರಿಂದ 6 ತಿಂಗಳು ಕರುಗಳಿಗೆ ಕೊಡೋಕ್ ಮಾತ್ರ ಮಾಡ್ತಾ ಇರೋದು. ಇದು ಬೆಳವಣಿಗೆಗೆ ಮತ್ತು ಇಮ್ಯುನಿಟಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳೋಕೆ ಯಾವ್ದು ಈ ಫೀಡು KMF ಕ್ಲಾಫ್ ಸ್ಟಾರ್ಟರ್ ಫೀಡ್ ಹೆಲ್ಪ್ ಮಾಡುತ್ತೆ. ಓಕೆ, KMF ಮಿನರಲ್ ಮಿಕ್ಸ್ಚರ್ ಅಂತ ಬರುತ್ತೆ. ಇದು ಇನ್ಫರ್ಟಿಲಿಟಿ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಬೋನ್ ಗ್ರೋತ್ ಆಗೋಕೆ, ಮತ್ತೆ ಬೋನ್ ಸ್ಟ್ರೆಂತ್ ಆಗೋಕೆ, ಮತ್ತೆ ಹೀಟ್ ಸೈಕಲ್ ಇಂಪ್ರೂವ್ ಮಾಡೋಕೆ ಏನ್ ಮಾಡುತ್ತೆ, ಇದು KMF ಮಿನರಲ್ ಮಿಕ್ಸ್ಚರ್ ಹೆಲ್ಪ್ ಮಾಡುತ್ತೆ. ಓಕೆ, ಫೀಡ್ ಜೊತೆಗೆ ನೀವು ಹಸಿ ಮೇವು ಮತ್ತೆ ಒಣ ಮೇವು ಇದ್ರೆ ಮಿಲ್ಕ್ ಔಟ್ಪುಟ್ ಸ್ಟೇಬಲ್ ಆಗಿರುತ್ತೆ. ಓಕೆ, ಆಮೇಲೆ 4ನೇ ಅನುಕೂಲ ಏನು ಇಲ್ಲಿ KMF ಅಲ್ಲಿ ಅನ್ನೋದಾದ್ರೆ ಪಶು ವೈದ್ಯಕೀಯ ಸೇವೆ. ಇಲ್ಲಿ ಫ್ರೀ ಇರುತ್ತೆ ಮತ್ತೆ ಕಡಿಮೆ ದರ. ಪಶು ವೈದ್ಯಕೀಯ KMF ಡೈರಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಫುಲ್ ಫ್ರೀ ಆಗಿರುತ್ತೆ ಮತ್ತೆ ಕಡಿಮೆ ದರದಲ್ಲಿ ಇರುತ್ತೆ. ಸಂಪೂರ್ಣ ಫ್ರೀನೇ ಇರುತ್ತೆ ಆಲ್ಮೋಸ್ಟ್, ಕೆಲವು ಕಡೆ ಮಾತ್ರ ಕಡಿಮೆ ದರದಲ್ಲಿ ಕೊಡೋ ರೀತಿ ಇರುತ್ತೆ. ಓಕೆ, ವ್ಯಾಕ್ಸಿನೇಷನ್ಸ್ ಅಂದ್ರೆ ಏನೇನ್ ವ್ಯಾಕ್ಸಿನೇಷನ್ ಕೊಡ್ತಾರೆ ಇಲ್ಲಿ KMF ಅಲ್ಲಿ ಅನ್ನೋದಾದ್ರೆ, FMD ಅಂದ್ರೆ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಕರಿತೀವಿ. ಆಮೇಲೆ HS ಅಂದ್ರೆ ಎಮಿರೋಜಿಕ್ ಸೆಪ್ಟಿಸೀಮಿಯಾ ಅನ್ನೋದೊಂದಿದೆ. ಅಂದ್ರೆ ಈ ಫುಟ್ ಮೌತ್ ಡಿಸೀಸ್ ಅಂದ್ರೆ ವರ್ಷಕ್ಕೆ 2 ಬಾರಿ ಕೊಡ್ತಾರೆ ಇದನ್ನ. ಆಮೇಲೆ ಎಮಿರೋಮಿಕ್ ಸೆಪ್ಟಿಸೀಮಿಯಾ ಅನ್ನೋದನ್ನ ವರ್ಷಕ್ಕೆ 1 ಬಾರಿ ಕೊಡೋದು. ಆಮೇಲೆ ಇನ್ನೊಂದು ಬ್ಲಾಕ್ ಕ್ವಾಟರ್ ಅಂತ ಕೊಡ್ತಾರೆ. ಓಕೆ, ಇದರಲ್ಲಿ ವರ್ಷಕ್ಕೆ 1 ಬಾರಿ ಕೊಡೋದಾಗಿರುತ್ತೆ. ರಕ್ತಸ್ರಾವ ಕೊಡೋದು ಯಾವುದು, ಎಮಿರೋಜಿಕ್ ಸೆಪ್ಟಿಸೀಮಿಯಾ ಅನ್ನೋದು. ಓಕೆ, ಸಾಮಾನ್ಯವಾಗಿ ಡೈರಿ ಮೂಲಕ ಪಶು ವೈದ್ಯರಿಂದ ನಿಮ್ಮ ಹಳ್ಳಿಗಳಿಗೆ ಒಂದು ಲಸಿಕೆ ಹಾಕ್ತಾರೆ. ಓಕೆ, ಗೌರ್ನಮೆಂಟ್ ಆಗಿರ್ಬೋದು ಇಲ್ಲ KMF ಕ್ಯಾಂಪ್ ಮೂಲಕ ಹಳ್ಳಿಗೆ ಬಂದು ಹಾಕ್ತಾರೆ ಈ ಲಸಿಕೆಗಳನ್ನ. ಕಡಿಮೆ ದರ ಇರುತ್ತೆ. ಈಗ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆಗಿರ್ಬೋದು, ಓಕೆ ಅಂದ್ರೆ ಇನ್ಸೆಮಿನೇಷನ್ಸ್ ಮಾಡೋದಾಗಿರ್ಬೋದು, ಸೆಮೆನ್ ಹಾಕ್ಸೋದಾಗಿರ್ಬೋದು, ಅದೆಲ್ಲ 20 ರಿಂದ 50 ರೂಪಾಯಿ ತಗೊಂತಾರೆ. ಆಮೇಲೆ ಪ್ರೆಗ್ನೆನ್ಸಿ ಚೆಕ್ ಮಾಡಕ್ಕೆ ಹೆಚ್ಚಿನ ಕಡೆ ಫ್ರೀ ಆಗೇ ಮಾಡ್ತಾರೆ. ಆಮೇಲೆ ಸರ್ವಿಸ್ ಯಾರು ಕೊಡ್ತಾರೆ ಅಂದ್ರೆ ಗೌರ್ನಮೆಂಟ್ ವೆಟರ್ನರಿ ಡಾಕ್ಟ್ರೇ ಇದನ್ನ ಕೊಡೋದು. ಓಕೆ, ಬೇರೆ ಇನ್ಯಾರು ಕೊಡಲ್ಲ. ಗೌರ್ನಮೆಂಟ್ ವೆಟರ್ನರಿ ಡಾಕ್ಟರ್ ಏನಿರ್ತಾರಲ್ಲ ಅವರೇ ಇದಕ್ಕೆ ನಿಮಗೆ ಸರ್ವಿಸ್ ಕೊಡೋದು. KMF ಲಿಂಕ್ಡ್ ವೆಟರ್ನರಿ ಡಾಕ್ಟರ್ ಕೂಡ ಸ್ಟಾಫ್ ಕೂಡ ಬಂದು ಇಲ್ಲಿ ಸರ್ವಿಸ್ ಕೊಡ್ತಾರೆ. 5ನೇದು ಬಂದ್ಬಿಟ್ಟು ಕರು ಅಥವಾ ಕಾಲ್ಫ್ ಅಭಿವೃದ್ಧಿ ಯೋಜನೆ ಅಂತಾನು ಕರಿತೀವಿ. ಅಂದ್ರೆ ಚಿಕ್ಕ ಕರುನ ಅಭಿವೃದ್ಧಿ ಮಾಡುವಂತ ಯೋಜನೆ. ಹಸುಗಳ ಕರುನ ಇಲ್ಲಿ ಫ್ರೀ ಇರುತ್ತೆ ಮತ್ತೆ ಸಬ್ಸಿಡಿ ಬೇಸ್ಡ್ ಆಗಿರುತ್ತೆ. ಇದು ಏನ್ ಸಿಗುತ್ತೆ ಅಂದ್ರೆ ಹೆಣ್ಗರು ಇರುತ್ತಲ್ಲ ಅದಕ್ಕೆ ರಿಗರಿಂಗ್ ಇನ್ಸೆಂಟಿವ್ಸ್ ಅಂತ ಕೊಡ್ತಾರೆ. ಅಂದ್ರೆ ಫೀಡ್ ಸಪೋರ್ಟ್ ಮಾಡೋದಾಗಿರೋದು. ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನ್ ಮಾಡಿದ್ರೆ ಒಂದು ಸೆಲೆಕ್ಟೆಡ್ ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಒಳ್ಳೊಳ್ಳೆ ಫೀಡ್ ಕೊಟ್ಟು ಅದನ್ನ ಬೆಳವಣಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಮತ್ತೆ ಅದ್ರ ಮೇಲೆ ಇನ್ಶೂರೆನ್ಸ್ ಸಪೋರ್ಟ್ ಮಾಡೋದಾಗಿರ್ಬೋದು ಇದರಲ್ಲಿ ನಡೆಯುತ್ತೆ. ಅದಾದ್ಮೇಲೆ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಬೇಕಂದ್ರೆ ಸ್ಕೀಮ್ ಆಕ್ಟಿವ್ ಇದ್ದಾಗ ಮಾತ್ರ ಅಪ್ಲೈ ಮಾಡ್ಬೇಕು. ನೀವು ವೆಟರ್ನರಿ ಡಿಪಾರ್ಟ್ಮೆಂಟ್ ಅಥವಾ ನಿಮ್ ಮಿಲ್ಕ್ ಯೂನಿಯಲ್ಲಿ ಕೇಳ್ಬಿಟ್ಟು ಮಾಹಿತಿ ಕೊಡ್ತಾರೆ. ಅವಾಗ ಫೀಮೇಲ್ ಅಂದ್ರೆ ಹೆಣ್ಗರು ಹೆಲ್ತ್ ಇದ್ರೆ ಅದ್ರ ಫ್ಯೂಚರ್ ಇನ್ಕಮ್ ಸ್ಟ್ರಾಂಗ್ ಇದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ನೀವು ಅಲ್ಲಿ ತಿಳ್ಕೊಳ್ಳಿ. ಅದಾದ್ಮೇಲೆ ಪಶು ವಿಮೆ ಅದಂದ್ರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಬ್ಸಿಡಿ ಬೇಸ್ಡ್ ಸ್ಕೀಮ್ ಆಗಿರೋದ್ರಿಂದ ಸಬ್ಸಿಡಿ ಎಷ್ಟು ಕೊಡ್ತಾರೆ ಅಂದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ನಲ್ಲಿ 50 ರಿಂದ 70% ಸರ್ಕಾರ ಭರಿಸ್ತದೆ. ಅಂದ್ರೆ ನಿಮ್ಮ ಹಸು ಏನಾದ್ರೂ ರೋಗ ಬಂದು ಸತ್ತೋದ್ರೆ, ಇಲ್ಲ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆದ್ರೆ, ಆಕ್ಸಿಡೆಂಟ್ಸ್ ಆದ್ರೆ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಇನ್ಶೂರೆನ್ಸ್ ಸರ್ಕಾರ ಕೊಡುತ್ತೆ. 50 ರಿಂದ 75% ಸರ್ಕಾರ ನಿಮಗೆ ಇನ್ಶೂರೆನ್ಸ್ ಮುಖಾಂತರ ಕೊಡುತ್ತೆ ಹಸು ಸತ್ ಮೇಲೆ. ಲಾಭ ಏನು ಅಂದ್ರೆ ಹಸು ಸತ್ರೆ, ಆಕ್ಸಿಡೆಂಟ್ ಅಥವಾ ಡಿಸೀಸ್ ಲಾಸ್ ಇದ್ರೆ ಕಂಪನ್ಸೇಷನ್ ಸಿಗುತ್ತಲ್ಲ ಆರಾಮಾಗಿ ನಿಮಗೆ ಕಂಪನ್ಸೇಷನ್ ಸಿಕ್ಕು ನಿಮಗೆ ಏನು ಲಾಸ್ ಆಗಲ್ಲ. ಈ ದೊಡ್ಡ ಹಸು ಯಾರು ತರ್ತಿರಲ್ಲ ಅವ್ರಿಗೆ ಇದು ತುಂಬಾ ಒಳ್ಳೇದಾಗಿರುತ್ತೆ. ಮತ್ತೆ ಸ್ಕೀಮ್ ಆಕ್ಟಿವ್ ಇದ್ದಾಗ ಮಾತ್ರ ಅಪ್ಲೈ ಮಾಡ್ಬೇಕು ನೀವು ಇದನ್ನ. ಈಗ ಸ್ಕೀಮ್ ಬಂದಿದೆ ಅಂತ ಮೊದಲಿಗೆ ಯಾರಿಗೆ ಕರೆ ಮಾಡಿ ತಿಳ್ಕೊಬೇಕು ಅನ್ನೋದಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ನೋಡೋದಾದ್ರೆ ಮಿಲ್ಕ್ ಕೋಆಪರೇಟಿವ್ ಸೊಸೈಟಿ ಸೆಕ್ರೆಟರಿ ಇರ್ತಾರಲ್ಲ ನಿಮ್ಮ ಊರಲ್ಲಿ, ನಿಮ್ದು ಹಾಲು ಸೊಸೈಟಿದು, ಅವ್ರ ಹತ್ರ ತಿಳ್ಕೊಬೇಕು. ಬೆಸ್ಟ್ ಅಂದ್ರೆ ಇಲ್ಲ ನಾವು ಮಿಲ್ಕ್ ಯೂನಿಯನ್ ಆಫೀಸರ್ ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಪಂಚಾಯತಿ ಅಲ್ಲೂ ತಿಳ್ಕೊಬಹುದು, ಇಲ್ಲ ವೆಟರ್ನರಿ ಅಥವಾ ಡೈರಿ ಡೆವಲಪ್ಮೆಂಟ್ ಆಫೀಸ್ ಅಂತ ಇರುತ್ತಲ್ಲ ಅಲ್ಲೂ ತಿಳ್ಕೊಬಹುದು. ಮತ್ತೆ KMF ಟೋಲ್ ಫ್ರೀ ನಂಬರ್ ಅಂತ ಕೊಟ್ಟಿರ್ತೀನಿ ಇದರಲ್ಲಿ, ನೀವು ಅದನ್ನ ನೋಡ್ಬಿಟ್ಟು ಅಲ್ಲಿ ಅವ್ರಿಗೆ ಕಾಲ್ ಮಾಡಿದ್ರೆ ನೀವು ಇವರಿಗೆ ಇನ್ಫಾರ್ಮೇಶನ್ ಅಂದ್ರೆ ಏನಾದ್ರು ಕಂಪ್ಲೇಂಟ್ ಇದ್ರೆ ಕಂಪ್ಲೇಂಟ್ ಮಾಡ್ಬೋದು. ಇನ್ಫಾರ್ಮೇಶನ್ ಕೇಳೋದಿದ್ರೆ ಈ KMF ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡ್ಬಿಟ್ಟು
ಈ ತರ ಕೇಳಿದ್ರೆ ಅಂದ್ರೆ ನಿಮಗೆ ಹೆಂಗ್ ಕೇಳ್ಬೇಕು ಅನ್ನೋದಾದ್ರೆ ಕೌ ಸಬ್ಸಿಡಿ ಅಥವಾ ಫೀಡ್ ಸಬ್ಸಿಡಿ ಅಥವಾ ಯಾವ್ದಾದ್ರು ಕರುವಿನ ಸಬ್ಸಿಡಿ ಈ ತರ ಏನಾದ್ರು ಬರ್ತಿದ್ಯಾ, ಆಕ್ಟಿವ್ ಇದೆಯಾ, ಇಲ್ಲ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಅದ್ರ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ. ಇದೇ ರೀತಿಯಾದಂತ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಜೀನಿ ವ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.